ಏಯ್, ಅವನ್ನ ಮತ್ತೆ ಅಲ್ಲೇ ಮಲಗಿಸು. ಮತ್ತೆ ಎತ್ಕೋ. ಮತ್ತೆ ಮಲಗಿಸು. ಇದೇನು ಆಶ್ಚರ್ಯವಾಗಿದೆಯಲ್ಲ, ಅವಳು ಪಕ್ಕ ಮಲಗಿಸಿದ್ರೆ ಆರಾಮಾಗಿ ಆಟ ಆಡ್ಕೊಂಡು ನಗ್ತಾ ಇದ್ದಾನೆ, ಕೈಗೆ ಎತ್ಕೊಂಡಿದ ತಕ್ಷಣ ಅಳ್ತಾ ಇದ್ದಾನೆ. ವಿಚಿತ್ರವಾಗಿದೆಯಲ್ಲ. ಏನೋ ಅಂದ್ಕೊಂಡಿದ್ದೆ. ಇನ್ನು ಮುಂದೆ ಹುಷಾರಾಗಿರ್ಬೇಕು. ಇವಾಗ ನೀನು ಬದುಕಿದ್ಯಾ, ಮಾಡ್ತೇನೆ. ಆದಷ್ಟು ಬೇಗ ನಿನ್ಗೊಂದು ಗತಿ ಕಾಣಿಸ್ತೇನೆ. ನಿನಗಂತ್ಯ ಹಾಡೋದು ನಾನೇನೆ. ಎತ್ಕೋ. ನೀನ್ ನಡಿ. ಇವಳು ನತದೃಷ್ಟೆ. ಹೋಗಿ ಹಾಳು ಬಾವಿಗೆ ತಳ್ಳು. ಅಮೃತಗಳಿಗೆಯಲ್ಲಿ ಅನಿರುದ್ಧನ ವಶಪಡಿಸ್ಕೊಳಕ್ ಪ್ರಯತ್ನ ಪಟ್ರು, ಸಾಧ್ಯ ಆಗ್ಲಿಲ್ಲ. ಯಾಕೆ ಹೀಗಾಯ್ತು? ಯಾವ ಶಕ್ತಿ ಅಡಚಣೆ ಉಂಟು ಮಾಡ್ತಿದೆ? ಯಾರಿಂದ ನನ್ನ ಪ್ರಯತ್ನ ವಿಫಲವಾಗ್ತಿದೆ? ಗೊತ್ತಾಗ್ಬೇಕು, ನನಗ್ ಗೊತ್ತಾಗ್ಬೇಕು. ಇದೇ ಆ ನಾಗನಿಧಿ ಇರೋ ಜಾಗ. ನಾಗನಿಧಿ ಹೇಗಾದ್ರೂ ಪಡ್ಕೋತೀನಿ. ಸ್ವಾಮಿ, ಸ್ವಲ್ಪ ಧರ್ಮ ಹಾಕಿ ಸ್ವಾಮಿ. ಹಾ ಬಂದೆ. ಊಟ ಮಾಡಿ 2 ದಿನ ಆಗೋಯ್ತು ಸ್ವಾಮಿ. ಏನಯ್ಯ, ಇಷ್ಟು ಬೆಳಗ್ಗೆನೆ ಅಡುಗೆ ಮಾಡಿರ್ತೀವ? ಇರು, ತಗೋ ಈ 10 ರೂಪಾಯಿ ತಗೊಂಡು ಏನಾದ್ರೂ ಕೊಂಡ್ಕೊಂಡು ತಿನ್ನು. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಸ್ವಾಮಿ. ನಾಗನಿಧಿ ಈ ಮನೆಯಲ್ಲಿಯೇ ಇದೆ. ಮಹಾಮಾಂತ್ರಿಕನಾದ ನನ್ನೇ ತಡೆಯೋ ಶಕ್ತಿ ಈ ಜಾಗದಲ್ಲಿದ್ಯಾ? ಯಾರ ಶಕ್ತಿ? ಯಾರ್ದಾ ಶಕ್ತಿ?
ಈ ಹುಡುಗಿಯಲ್ಲಿ ದೈವಶಕ್ತಿ, ಈ ಪಶುಪತಿನೇ ತಡೆಯೋಷ್ಟು ಶಕ್ತಿ ಇದೆ ಅಂದ್ರೆ ಇದು ಸಾಮಾನ್ಯ ಹುಡುಗಿ ಅಲ್ಲ. ಇವಳಿಗೆ ಈ ಶಕ್ತಿ ಎಲ್ಲಿಂದ ಬಂತು? ಅವಮಾನ, ಮಹಾ ಅವಮಾನ. ಮಹಾಮಂತ್ರ ತಂತ್ರ ಶಕ್ತಿಗಳನ್ನು ಇಟ್ಕೊಂಡು ಭೈರವನನ್ನ ಬೇತಾಳನನ್ನ ಪ್ರಸನ್ನಗೊಳಿಸಿದ ನನ್ನೇ ಎದುರಿಸ್ತಾಳಂದ್ರೆ ಇದು ಇವಳ ಶಕ್ತಿ ಅಲ್ಲ. ಯಾವುದೋ ಮಹಾಶಕ್ತಿ ಇವಳಿಗೆ ರಕ್ಷಣೆ ನೀಡ್ತಾ ಇದೆ. ಓಂ ನಮೋ ಬೇತಾಳ, ಓಂ ನಮೋ ಬೇತಾಳ. ಅರ್ಥ ಆಯ್ತು. ನಾನು ನಿಧಿನ ಪಡ್ಕೋಬೇಕು ಅಂದ್ರೆ ಈ ಹೆಣ್ಮಗುನ ಸಾಯಿಸ್ಲೇಬೇಕು. ಇವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ನಿಧಿ ಪಡ್ಕೊಳಕ್ಕಾಗೋದಿಲ್ಲ. ನಿನ್ನ ಮರಣ ತಪ್ಪಿತಲ್ಲ, ತಪ್ಪಿತಲ್ಲ. ನೀನು ಇಲ್ಲಿಗೆ ಯಾಕೆ ಬಂದಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಅವಳು ಸಾವನ್ನು ನೋಡೋದಕ್ಕೆ ಅಂತ ಬಂದಿದ್ದೀನಿ. ಪ್ರಾಣ ತೆಗಿಬೇಕು ಅನ್ನೋಂಥ ತಪ್ಪು ಆ ಹೆಣ್ಮಗು ಏನ್ ಮಾಡಿದೆ? ಈ ಭದ್ರಾವತಿ ದಾರಿಗೆ ಅಡ್ಡ ಬರ್ತಾ ಇದ್ದಾಳೆ. ಇನ್ನು ನಡೆಯಕ್ಕೆ ಬರ್ತಿರೋ ಹೆಣ್ಮಗು ನಿಂದಾರಿಗೆ ಅಡ್ಡ ಬರ್ತಿದ್ದಾಳ. ಮಹಾಮಾಂತ್ರಿಕನಾದ ನಿಂದಾರಿಗೆ ಅಡ್ಡ ಬರ್ತಿಲ್ವಾ? ಹಾಗೆ ನನಗಡ್ಡ ಬರ್ತಾ ಇದ್ದಾಳೆ. ಯಾವ ವಿಷಯಕ್ಕೆ ಅಡ್ಡ ಬರ್ತಿದ್ದಾಳೆ? ನನ್ನ ಆಸೆ ಆಕಾಂಕ್ಷೆಗಳಿಗೆ. ಅಂದ್ರೆ ಎಲ್ಲ ವಿಷಯನೂ ನಿನಗೆ ಹೇಳೋ ಬದಲು ನಾನೇ ಹೋಗಿ ಅವಳನ್ನು ಸಾಯಿಸ್ಬೋದಿತ್ತಲ್ವಾ? ಸರಿ, ಅವಳ ಸಾವು ನಮ್ಮಿಬ್ಬರಿಗೂ ಬೇಕಾದ್ರಿಂದ ನಾವಿಬ್ರು ಸೇರಿ ಸಾಯಿಸೋಣ. ಆದ್ರೆ ಒಂದು ವಿಷಯ, ಊರ್ ಜನರಿಗೆ ನಮ್ಮಿಬ್ಬರ ಮೇಲೆ ಅನುಮಾನ ಬಾರ್ದಂಗೆ, ಈ ಕೊಲೆಯ ಅಪರಾಧ ನಮ್ಮಿಬ್ಬರ ಮೇಲೆ ಬಾರದಂಗೆ ಈ ಕೆಲಸ ಮಾಡಿ ಮುಗಿಸೋಣ. ನಾನೇನ್ ಮಾಡ್ಬೇಕು? ನೀನಲ್ಲ, ಗಣಾಚಾರಿ. ಅವನ್ ಯಾರು? ಈ ಊರವ್ರಿಗೆ ಅವನ ಮೇಲೆ ಅಪಾರವಾದ ನಂಬಿಕೆ. ಅವನು ಏನ್ ಹೇಳಿದ್ರು ನಂಬ್ತಾರೆ. ಅಂದ್ರೆ ನಾವು ಮಾರಮ್ಮ ತಾಯಿಯ ನೆಪದಲ್ಲಿ ಗಣಾಚಾರಿನ ಹಾವಿನ ತರ ಉಪಯೋಗಿಸ್ಕೊಂಡು ಊರಲ್ಲಿ ಗಲಿಬಿಲಿ ಸೃಷ್ಟಿ ಮಾಡಬೇಕು. ನೀನೇನು ಮಾಡ್ತೀಯೋ ಹೇಗ್ ಮಾಡ್ತೀಯೋ ಒಂದು ನನಗೆ ಗೊತ್ತಿಲ್ಲ. ನಾಳೆ ಬೆಳಗಾಗೋ ಅಷ್ಟರಲ್ಲಿ ಆ ಮಗು ಸಾವು ನನ್ನ ಕಿವಿಗೆ ಬೀಳ್ಬೇಕು. ಜನನ ಮಹಾದೇವಿ ಗರ್ಭದಲ್ಲಿ, ಮರಣ ಈ ಪಶುಪತಿ ಕೈಯಲ್ಲಿ. ಪಶುಪತಿ ಮಂತ್ರಶಕ್ತಿಯಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ನೋಡು, ನಿನ್ನ ಭಕ್ತಿಯನ್ನ ನನ್ನ ಬುದ್ಧಿವಂತಿಕೆಯಿಂದ ಹೇಗ್ ಬಲಿ ತಗೋತೀನಿ ಅಂತ. ಕಬಡ್ಡಿ 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 ಕಬಡ್ಡಿ. ಈ ಕಬಡ್ಡಿ ಏನಾಡೋದು? ಹೊಸ ಆಟ ಆಡೋಣವಾ? ಹೊಸ ಆಟನ? ಏನಾಟ? ಚಂಡಾಟ. ಚಂಡಾಟನ?
ಎಲ್ಲಿದೆ ಬಾಲು? ಮಕ್ಕಳಿದ್ದಾರೆ ಅಂತ ಈ ಗ್ರಾಮದೊಳಗೆ ಭೂತ ಬಂದಿದೆ. ಅದು ನಿಮ್ಮ ಮಕ್ಕಳನ್ನೆಲ್ಲ ಬಲಿ ಕೇಳ್ತಾ ಇದೆ. ನಮ್ಮ ಮಕ್ಕಳನ್ನ ಕಾಪಾಡೋ ದಾರಿನೇ ಇಲ್ವಾ? ಇದೆ ಇದೆ. ಮಾರಮ್ಮ ತಾಯಿಗೆ ಹಸುಗೂಸನ್ನ ದತ್ತು ಕೊಡಬೇಕು. ಆ ಮಗು ಸ್ಮಶಾನದಲ್ಲೇ ಬದುಕಬೇಕು. ಸ್ಮಶಾನದಲ್ಲಿ ಬದುಕಬೇಕು. ಈ ಊರೊಳಗೆ ಕಾಲಿಡಬಾರ್ದು. ಹಾಗೆ ಮಾಡಿದ್ರೆ ಮಾರಮ್ಮ ತಾಯಿ ಆ ಭೂತದಿಂದ ನಿಮ್ಮ ಮಕ್ಕಳನ್ನ ಕಾಪಾಡ್ತಾಳೆ. ಯಾವ ಮಗು ಬೇಕು ಅಂತ ಆ ಮಾರಮ್ಮ ದೇವಿನೇ ಹೇಳ್ತಾಳೆ. ಯಾವ ಮನೆಯಿಂದ ಬೇಕು ಅಂತ ಮಾರಮ್ಮ ತಾಯಿ ಕೋರ್ಕೋತಾಳೋ ಆ ಮನೆ ಮುಂದೆ ಕುಂಕುಮದ ರಂಗೋಲಿ ಇರುತ್ತೆ. ನಮ್ಮ ಮಕ್ಕಳನ್ನ ಕಾಪಾಡೋಕೆ ಯಾರ ಮನೆ ಮುಂದೆ ಕುಂಕುಮದ ರಂಗೋಲಿ ಇರುತ್ತೋ ಆ ಮನೆ ಮಗುನ ಮಾರಮ್ಮ ತಾಯಿಗೆ ದತ್ತು ಕೊಡ್ಬೇಕು ಅಂತಿದ್ದೀರಾ? ಹೌದು. ನಿಮ್ ಮಕ್ಕಳನ್ನ ನಾನ್ ಕಾಪಾಡ್ತೀನಿ. ಮೊದ್ಲು ರಂಗೋಲಿನ ಹುಡುಕಿ. ಬನ್ರೋ ಮೊದ್ಲು ಹುಡುಕೋಣ. ನಡೀರಿ. ಕುಂಕುಮದ ರಂಗೋಲಿ. ಆ ಪರಮೇಶಿ ಮಗುವನ್ನ ಮಾರಮ್ಮ ದೇವಿಗೆ ಅರ್ಪಿಸೋ ರಂಗೋಲಿ. ಜನರ ದೃಷ್ಟಿಯಲ್ಲಿ ಮಾರಮ್ಮ ದೇವಿಗೆ ಅರ್ಪಣೆ, ಆದ್ರೆ ಈ ಪಶುಪತಿ ದೃಷ್ಟಿಯಲ್ಲಿ ದುಷ್ಟ ಶಕ್ತಿಗಳಿಗೆ ಅರ್ಪಣೆ. ಊರಲ್ಲೆಲ್ಲರೂ ಆ ರಂಗೋಲಿ ಬಗ್ಗೆನೇ ಮಾತಾಡ್ತಿದ್ದಾರೆ. ಆ ಕುಂಕುಮದ ರಂಗೋಲಿ ಯಾರ ಮನೆ ಮುಂದೆ ಇದೆಯೋ ಏನೋ. ಪಾಪ ಯಾರ ಮನೆ ಮಗು ಬಲಿ ಆಗುತ್ತೋ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ. ರಂಗೋಲಿ ರಂಗೋಲಿ ನನ್ನ ಮನೆ ಮುಂದೆ ಇದೆ ಅಂದ್ರೆ ಅಂದ್ರೆ ಈಗ ನನ್ನ ಮಗುನ ಮಾರಮ್ಮ ತಾಯಿಗೆ ಬಲಿ ಕೊಡ್ಬೇಕಾ? ನನ್ನ ಮಗು ಸ್ಮಶಾನದಲ್ಲಿ ಬೆಳಿಬೇಕಾ? ಅಮ್ಮ ಅಮ್ಮ ನಾಗಮ್ಮ ತಾಯಿ, ಏನಮ್ಮ ಈ ಶಿಕ್ಷೆ? ಯಾಕಮ್ಮ ಈ ಅನ್ಯಾಯ? ಇಲ್ಲ ಇಲ್ಲ, ನನ್ನ ಮಗು ನನ್ ಕೊಡಲ್ಲ.
ನನ್ನ ಮಗು ನನ್ ಕೊಡಲ್ಲ, ನನ್ನ ಮಗು ನನ್ ಕೊಡಲ್ಲ. ನನ್ನ ಮನೆ ಮುಂದೆ ಈ ರಂಗೋಲಿ ಇಲ್ಲ, ಈ ರಂಗೋಲಿ ಇಲ್ಲ, ಇಲ್ಲ. ಹಾ? ಏನೇ ಮಾಡಿದ್ರು ಹೋಗ್ತಾ ಇಲ್ವಲ್ಲ ಇದು. ಹೋಯ್ತು, ರಂಗೋಲಿ ಹೋಯ್ತು. ಆ ಸ್ವಾಮಿ ಹೇಳಿದ ರಂಗೋಲಿ ಹೋಯ್ತು. ಏ ಯಾರೋ ಅದು? ನನ್ನ ಮಗುನ ಯಾರು ಕರ್ಕೊಂಡು ಹೋಗಕ್ಕಾಗಲ್ಲ. ಅಣ್ಣ ಮೋಸ ಅಣ್ಣ, ಎಲ್ಲ ಮೋಸ. ಮೋಸನಾ? ಹೌದಣ್ಣ, ಆ ಗಣಾಚಾರಿ ಹೇಳಿದ ಮಾತು ಸುಳ್ಳು, ಈ ರಂಗೋಲಿ ಸುಳ್ಳು. ನಿನ್ ಮಗಿನ್ ಸಾಯ್ಸಕ್ಕೆ ಇದೆಲ್ಲ ಮಾಡ್ತಾವ್ರಣ್ಣ. ಯಾರು ಸಾಯಿಸ್ಬೇಕು ಅಂತಿರೋದು? ನನ್ನ ಮಗುನ ಯಾರು ಸಾಯಿಸ್ಬೇಕು ಅಂತಿರೋದು? ಅಯ್ಯೋ, ಅದೆಲ್ಲ ಹೇಳೋ ಸಮಯ ಅಲ್ಲ ಇದು. ಮೊದ್ಲು ನೀನ್ ಇಲ್ಲಿಂದ ಓಡೋಗು, ನಿನ್ ಮಗಿನ್ ಕಾಪಾಡ್ಕೋಣ. ಇಲ್ಲ ಅಂದ್ರೆ ಆ ಹಸು ಗೂಸ್ನ ಮಾರಮ್ಮ ತಾಯಿಗೆ ಬಲಿ ಕೊಟ್ಬಿಡ್ತಾರೆ. ಮಗಿನ್ ಎತ್ಕೊಂಡು ಓಡೋಗಣ್ಣ, ಹೋಗು. ಸರಿ, ಹಾಗಾದ್ರೆ ಈಗಲೇ ನಾನು ಹೋಗ್ತೀನಿ. ಮಹಾದೇವಿ, ಆ ದೇವರು ನಿನ್ನ ನನ್ನಿಂದ ದೂರ ಮಾಡ್ದ. ಈ ಊರ್ ದೇವರು ನನ್ನಿಂದ ನಿನ್ನ ಇನ್ನೂ ದೂರ ಮಾಡ್ತಾ ಇದೆ. ಮಗುಗೋಸ್ಕರ ನಿನ್ನ ಬಿಟ್ಟು ಹೋಗದೆ ಬೇರೆ ದಾರಿ ಇಲ್ಲ. ನನ್ನ ಕ್ಷಮಿಸು ಮಹಾದೇವಿ, ನನ್ನ ಕ್ಷಮಿಸು. ಅಣ್ಣ ಬಾ ಅಣ್ಣ, ಜನ ಬಂದ್ಬಿಡ್ತಾರೆ, ಬಾ ಅಣ್ಣ. ಕ್ಷಮಿಸು ನಡಿ ಮಹಾದೇವಿ. ನೀನು. ಕೇಳಿ, ನೀವಿಲ್ಲೇ ಇರಿ, ನಾವು ಒಳಗಡೆ ಹೋಗಿ ಇದಾರ ಇಲ್ಲ ಅಂತ ನೋಡ್ಕೊಬರ್ತೀವಿ. ಮನೇಲಿ ಯಾರು ಇಲ್ಲ. ರಂಗೋಲಿ ಇವ್ರ ಮನೆ ಮುಂದೆ ಇದೆ ಅಂದ್ರೆ ಮಗುನ ಮಾರಮ್ಮ ತಾಯಿ ಕೊಡ್ಬೇಕು ಅಂತ ಗೊತ್ತಾಗಿ ಹೌದು. ಓಡ್ ಹೋಗಿರ್ಬೇಕು. ಅವ್ರು ಎಷ್ಟು ದೂರ ಹೋಗ್ಬೋದು? ಊರು ದಾಟಕ್ ಮುಂಚೆ ಅವ್ರು ನಡಿಯೋಣ. ನಡೀರಿ. ಹಾ, ನಡೀರಿ ನಡೀರಿ. ಹಾ, ಬನ್ನಿ. ಅಣ್ಣ ನೀನ್ ಆ ಕಡೆ ಓಡು. ಆ ಕಡೆ ನೋಡೋಣ ಬಾರೋ. ಯಾವ ಕಡೆ ಹೋಗಿರ್ಬೋದು? ಹೋಗಿ ಹುಡ್ಕಣ. ಆ ಕಡೆ ಹೋಗಿ ನೋಡೋಣ, ಬನ್ನಿ. ನಡೀರಿ.